Hello everyone, welcome to Sanmargaha classes. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಶಂಕುವಿನಾಕಾರದ ಡೇರೆಯ ಎತ್ತರ 10 ಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 24 ಮೀಟರ್ ಆದರೆ ಡೇರೆಯ ಓರೆ ಎತ್ತರ ಆಯ್ಕೆ ಎ 25 ಮೀಟರ್, ಆಯ್ಕೆ ಬಿ 26 ಮೀಟರ್, ಆಯ್ಕೆ ಸಿ 27 ಮೀಟರ್, ಆಯ್ಕೆ ಡಿ 28 ಮೀಟರ್. ಇಲ್ಲಿ ದತ್ತಾಂಶವನ್ನ ಗಮನಿಸಿದ್ರೆ ಶಂಕುವಿನ ಎತ್ತರ ಎಚ್ ಇಸ್ ಈಕ್ವಲ್ ಟು 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಪಾದದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 24 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಯಲಿಕ್ಕೆ ನಾವು ಪೈಥಾಗೋರಸ್ ಪ್ರಮೇಯದ ಸೂತ್ರವನ್ನ ಬಳಸ್ತೇವೆ. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್, ಅಥವಾ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತಾನು ಬರೆಯೋದು. ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ. ಓಕೆ, ಇಲ್ಲಿ ಆರ್ ಏನ್ ಹೇಳಿ 24 ಅಲ್ವಾ. 24 ಸ್ಕ್ವೇರ್ ಪ್ಲಸ್ ಎತ್ತರ ಏನ್ ಹೇಳಿ 10 ಮೀಟರ್ ಅಲ್ವಾ. 10 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 24 ಸ್ಕ್ವೇರ್ 576 ಪ್ಲಸ್ 10 ಗುಣಿಸು 10 100 ಆಗುತ್ತೆ. ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 676. ಓಕೆ, ವರ್ಗಮೂಲ 676 ಈಸ್ ಈಕ್ವಲ್ ಟು ಏನ್ ಹೇಳಿ 26 ಮೀಟರ್. ಓಕೆ, ಎಲ್ ಈಸ್ ಈಕ್ವಲ್ ಟು ಏನ್ ಹೇಳಿ 26 ಮೀಟರ್ ಆಗತ್ತೆ. ಅಂದ್ರೆ ಇಲ್ಲಿ ಆ ಒಂದು ಡೇರೆಯ ಓರೆ ಎತ್ತರ ಎಷ್ಟು ಬಂದಿದೆ, ನಮ್ಗೆ 26 ಮೀಟರ್ ಬಂದಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.